ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತು ಬಂದು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ಹಾಕಿದ್ದೀನಿ ಅಂತ ನೋಡಿ. ಟೊಮೆಟೊ, ಚಿಲ್ಲಿ ಮತ್ತು ಗೋಡಂಬಿ, ಈರುಳ್ಳಿ, ಇದು ಸ್ವಲ್ಪ ಸ್ಪೈಸಸ್ಸು, ಪುದೀನ, ಕೊತ್ತಂಬರಿ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಹಾಕಿ ರೆಡಿ ಮಾಡಿ ಇಕ್ಕಿದ್ದೀನಿ. ಇವಾಗೆಲ್ಲ ಸ್ಪೈಸಸ್ ಹಾಕಿ ಫ್ರೈ ಮಾಡ್ಕೊಬೇಕು ಲೈಟಾಗಿ. ಇದನ್ನೇನು ತೋರಿಸಿದ್ದೀನಲ್ವಾ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಲಿ, ಇದು ಲೈಟಾಗಿ ಫ್ರೈ ಆಗಲಿ. ಪಕ್ಕದಲ್ಲಿ ತವ ಇಕ್ಕಿದ್ದೀನಿ, ಸ್ವಲ್ಪ ಆಯಿಲ್ ಹಾಕಿ ಪನ್ನೀರ್ ಫ್ರೈ ಮಾಡ್ಕೊತೀನಿ. ಸಾಲ್ಟ್ ಹಾಕಿ, ಸ್ವಲ್ಪ ಟರ್ಮರಿಕ್ಕು, ಸ್ವಲ್ಪ ಚಿಲ್ಲಿ. ಇವಾಗ ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ, ಈ ಥರ ಅದನ್ನು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡಬೇಕಿದು. ಇದು ಚೆನ್ನಾಗಿ ಫ್ರೈ ಆಗಿದೆ, ಫ್ರೈ ಆಗಲಿ. ಇವಾಗ ಇದನ್ನೇನು ಇಕ್ಕಿದ್ದೀರಿ ಫ್ರೈ ಮಾಡೋದಕ್ಕೆ, ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ಈ ಕಡೆ ಪನ್ನೀರೆಲ್ಲ ರೆಡಿ ಆಗಿದೆ, ಸ್ವಲ್ಪ ಫ್ರೈ ಆಗಿ ಇಕ್ಕಿದ್ದೀನಿ. ಈ ಕಡೆ ಬಂದು ಫ್ರೈ ಮಾಡ್ಕೊಳೋದಕ್ಕೆ ಬೌಲ್ ಇಕ್ಕಿ ಅದ್ರ ಒಳಗಡೆ ಆಯಿಲ್ ಹಾಕಿದ್ದೀನಿ. ಮತ್ತು ಇನ್ನೇನೇನೆಂದರೆ ಆವಾಗಲೇ ಫ್ರೈ ಮಾಡ್ಕೊಳೋದಕ್ಕೆ ಹೇಳಿದ್ನಲ್ವ, ಅದ್ರ ಜೊತೆಗೆ ಆ್ಯಡ್ ಮಾಡಬೇಕಾಗತ್ತೆ ಸೋಂಪು ಮತ್ತು ಕರ್ಡು ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊಬೇಕು. ಅದನ್ನು ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಇವಾಗ ಫ್ರೈ ಮಾಡಬೇಕಲ್ವ ಇದು, ಅದ್ರ ಜೊತೆಗೆ ಆನಿಯನ್ನು, ಸ್ಪೈಸಸ್ಸು ಮತ್ತು ಬಟರ್ ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಹಾಕಬೇಕು. ನೋಡಿ, ಇವಾಗ ಫ್ರೈ ಆಗಿದೆ. ಮಿಕ್ಸಿ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಇದಕ್ಕೆ ಹಾಕ್ತೀನಿ, ಆ್ಯಡ್ ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗ್ತಿದ್ದಂಗೆ ಸ್ವಲ್ಪ ಸ್ಪೈಸಸ್ ಹಾಕಬೇಕು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ, ಸ್ವಲ್ಪ ಧನಿಯಾ ಹಾಕ್ತಿದ್ದೀನಿ, ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಗ್ರೇವಿ ಚೆನ್ನಾಗಿ ಘಮ್ ಅಂತಿದೆ ಮನೆಯೆಲ್ಲ. ಇದು ಫ್ರೈ ಆಗಿದೆ. ಅದಾದಮೇಲೆ ಪನ್ನೀರು ಆ್ಯಡ್ ಮಾಡ್ತಿದ್ದೀನಿ. ಪನ್ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಫ್ರೈ ಆಗಲಿ. ಹಾಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ.
ಸಾಲ್ಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ 10 ನಿಮಿಷ ಏನು ಬೇಡ, ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಿದೆ, ಇದು ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ. ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ. ಬನ್ನಿ, ಪನ್ನೀರು ಫುಲ್ಲು ರೆಡಿ ಆಗಿದೆ. ಮುಂಚೆನೇ ನಾನು ಚಪಾತಿ ರೆಡಿ ಮಾಡಿಕ್ಕಿದ್ದೀನಿ. ಚಪಾತಿ ಜೊತೆಗೆ ಫ್ರೈ ಹೇಗಿದೆ ನೋಡಿ. ಬಿಸಿ ಬಿಸಿ ಪನ್ನೀರು ರೆಡಿ ಆಗಿದೆ. ಚಪಾತಿ ಮುಂಚೆನೇ ನಾನು ರೆಡಿ ಮಾಡಿಕ್ಕಿದ್ದೆ, ರೈಸು ಕೂಡ ರೆಡಿ ಮಾಡಿಕ್ಕಿದ್ದೆ. ಬನ್ನಿ ತಿನ್ನುವ ಬಿಸಿ ಬಿಸಿ ಪನ್ನೀರ್ ಗ್ರೇವಿ ಜೊತೆ ಚಪಾತಿ. ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.